ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತಾನೆ ಹೇಳ್ತಾ ಇವತ್ತು ನಮ್ಮ ಗುಂಡ್ಲುಪೇಟೆ ಕೋಡಳ್ಳಿ ಗ್ರಾಮದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇಲ್ಲಿ ಮಾದೇಶ್ವರನ ಒಂದು ವಿಶಿಷ್ಟತೆ ಜಾತ್ರೆನೆ ಅಂತ ಹೇಳ್ತಿರ್ಬೋದು. ತುಂಬಾ ಜನಸಾಗರ ತುಂಬಾನೇ ಇನ್ನೂ ಕೂಡ ಬರ್ತಾ ಇದಾರೆ. ನಾನು ಕೂಡ ಬೆಳಗ್ಗೆನೆ ಬಂದೆ. ಹಂಗೆ ನಮ್ ಜೊತೆ ಇದ್ರೆ ನಮ್ಮ ಮುಖಂಡರುಗಳು, ಗ್ರಾಮಸ್ಥರು ಇದ್ದಾರೆ. ಸೊ ಯಾವ ತರ ಒಂದು ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ ಅಂತ ಕೇಳೋಣ ಬನ್ನಿ. ಇಂದು ನಡೆಯುವಂತ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಅನ್ನದಾನ ಅಂದ್ರೆ ಇದು ಫಸ್ಟ್ ಶುರು ಮಾಡಿದಾಗ ಸಿಂಪಲ್ ಆಗಿ ಆಯ್ತು. ಏನೋ ಬೆಲ್ಲನ್ನ ಮಾಡಕ್ ಶುರು ಮಾಡಿದ್ರು. ಏನೋ ಗೊತ್ತಾ, ಬೆಲ್ಲನ್ನ ಮಾಡಿ ಪಂಗ್ಲಂತ ಮಾಡಿ ದೇವ್ರ ಪೂಜೆ ಮಾಡಕ್ ಶುರು ಮಾಡಿ ಕೊನೆಗೆ ಈಗ 20 ರಿಂದ 30,000 ಜನ ಊಟ ಮಾಡಂತ ಸ್ಟೇಜ್ ತಂದು ನಿಂತಿದೆ. ಅಂದ್ರೆ ಇಲ್ಲಿ ಇಡೀ ತಾಲೂಕಲ್ಲಿ ಇಂತ ಅನ್ನದಾನ ಇದೆ. ಇಲ್ಲೊಂದೇ ನಡೀತಾ ಇರೋದು. ಯಾಕಂದ್ರೆ ಈ ದೇವಸ್ಥಾನ ಕೋಡಳ್ಳಿ, ಅನ್ನೂರ್ಕೆರೆ ಅಂದ್ರೆ 7 ಕೋಡಳ್ಳಿಯವರು ಸೇರಿದ್ದು. ವರ್ಷ ಒಬ್ಬೊಬ್ರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಚೆನ್ನಾಗಿ. ಆಮೇಲೆ ಇಲ್ಲಿ ನಡೀತಕ್ಕದ್ದು ಇಲ್ಲಿ ಮಹದೇಶ್ವರ ಕೊಂಡನು ನಡೀತದೆ. ಕೊಂಡಕ್ಕೂ ಜನ ಅದೇ ತರ ಇಡೀ ತಾಲೂಕಿಂದೆಲ್ಲ ಬರ್ತಾರೆ. ಇಲ್ಲಿಗೆ ಬರ್ಬೇಕಾದ್ರೆ 1 ತಿಂಗಳ ಮುಂಚಿತವಾಗಿ ಎಲ್ಲ ರೆಡಿ ಮಾಡ್ತೀವಿ ಇಲ್ಲಿ. ಯಾಕಂದ್ರೆ ಪ್ರತಿಯೊಂದು ಮಾಡ್ಬೇಕಾದ್ರೆ 1 ತಿಂಗಳ ಮುಂಚಿತವಾಗಿ ಎಲ್ಲ ಗ್ರಾಮದವರೆಲ್ಲ ಸೇರ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೌಲಭ್ಯ ತರೋದು ಪ್ರತಿಯೊಂದು ಕೆಲಸ 1 ತಿಂಗಳು ಶುರು ಮಾಡ್ತಾರೆ. ಅದೇ ತರ ಎಲ್ಲ ಶ್ರದ್ಧಾ ಭಕ್ತಿಯಿಂದ ಪ್ರತಿಯೊಬ್ರು ಇವತ್ತು ಭೀಮನ ಅಮಾವಾಸ್ಯೆ ಆದ್ರಿಂದ ಹೆಣ್ಮಕ್ಳುಗಳು ಗಂಡನ ಪಾದ ಪೂಜೆ ಮಾಡ್ಬಿಟ್ಟು ಮನೆಯಲ್ಲಿ ತಕ್ಷಣ ದೇವಸ್ಥಾನ ದರ್ಶನಕ್ಕೆ ಬರ್ತಾರೆ. ಬೆಳಿಗ್ಗೆ 6 ಗಂಟೆ ಶುರುವಾದ್ರೆ ಸಾಯಂಕಾಲ 6 ಗಂಟೆಗಾದ್ರೆ ದೇವ್ರ ದರ್ಶನ ಆಗುತ್ತೆ, ಅನ್ನದಾನ ಇರುತ್ತೆ. ಯಾರಿಗೂ ಅನ್ನದಾನ ಇಲ್ಲ ಅಂತ ಹೋಗಂಗಿಲ್ಲ. ಬಂದ ಲಾಸ್ಟ್ 6 ಗಂಟೆಗೆ ಬಂದವ್ರಿಗೂ ಊಟದ ವ್ಯವಸ್ಥೆ ಇದೆ. ಆ ತರ ವ್ಯವಸ್ಥೆ ನಡೀತಾ ಇದೆ. ಅಂದ್ರೆ ಇಡೀ ತಾಲೂಕಲ್ಲೇ ಇದೆ ಈ ಫಸ್ಟ್ ನಡೀತಾ ಇರೋದು ಇದೊಂದು ಈ ದೇವಸ್ಥಾನದಲ್ಲೇ. ಅಂದ್ರೆ ವಿಶೇಷ ಅಂದ್ರೆ ಇಲ್ಲಿ ಮಹದೇಶ್ವರನ ಅನುಗ್ರಹ ಸಿಕ್ಕರೆ ಅವ್ರು ಎಂತ ಕಷ್ಟ ಇದ್ರು, ಏನೇ ಸಮಸ್ಯೆ ಇದ್ರು ಪರಿಹಾರ ಆಗುತ್ತೆ. ಯಾಕಂದ್ರೆ ಇದು ನಮ್ಮ ಜಿಲ್ಲೆನಲ್ಲಿ ಒಟ್ಟಿನಲ್ಲಿ ಹೆಸರುವಾಸಿಯಾದಂತ ಮಹದೇಶ್ವರ ಭೀಮನ ಅಮಾವಾಸ್ಯೆ ನಡೀತಾ ಇರೋದು. ಇಲ್ಲಿ ನಡೀತಕ್ಕಂತ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಅದೇ ತರ ಜನ ಸಹಕಾರ ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಗೊತ್ತಾ, ಹಳ್ಳಿಗೆ ಹೋಯ್ತು ಅಂದ್ರೆ ಅಕ್ಕಿ, ಬೆಲ್ಲ, ದವಸ ಧಾನ್ಯ ಅವ್ರು ಕೊಡೋ ಲೆಕ್ಕನೇ ಇಲ್ಲ, ತರಕಾರಿ ಅಷ್ಟೊಂದು ಕೊಡ್ತಾ ಇದಾರೆ. ಯಾಕೆ ಮಹದೇಶ್ವರನ್ಗೆ ಜೋಗದಲ್ಲಿ ಎತ್ಕೊಂಡು ಬಂದು ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಯಾಕಂದ್ರೆ ಮಹದೇಶ್ವರ ಗುಡ್ಡ ಹೋದ್ರೆ ಖಾಲಿ ಜೋಗದಲ್ಲಿ ಬರಲ್ಲ ಅಂತ ನಂಗೆ. ಇಲ್ಲಿ ಸುಮ್ಮನೆ ಅನೌನ್ಸ್ ಮಾಡೋದು ಸಾಕು, ಏನು ಕೇಳ್ಬೇಕಾಗಿಲ್ಲ, ಏನಿಲ್ಲ. ಅವ್ರವರೇ ಮಹದೇಶ್ವರ ದೇವಸ್ಥಾನಕ್ಕೆ ಅಕ್ಕಿ ಮೂಟ ತರವ್ರು, ಬೆಲ್ಲ ತರವ್ರು. ಬಾಳೆ ಎಲ್ಲ ಈಗ ನಾವು ಒಂದು ಮದುವೆ ಮಾಡ್ಬೇಕಾದ್ರೆ ಬಾಳೆ ಎಲ್ಲ ಆರ್ಡರ್ ಕೊಡ್ಬೇಕು. ಇಲ್ಲಿ ಬಾಳೆ ತೋಡ್ತಾರೆ, ಬಂದು ಬಾಳೆ ಎಲ್ಲ ಕುಯ್ಕೊಂಡು ಹೋಗಿ ಹಲಸಿನಕಾಯಿ ಎಷ್ಟೋ ಜನ ನಾವು ಹೋಗ್ತಾ ಇದ್ವಿ ಹಲಸಿನಕ್ಕೆ, ಸ್ವಾಮಿ 7 ಹಲಸಿನಕಾಯಿ ಬಿಟ್ಬಿಟ್ಟು ಮನೆಗೆ ಪಲ್ಯ ಬಾಕಿದೆಲ್ಲ ಕಿತ್ಕೊಳ್ಳೋಗಿ ಅಂತಾರೆ. ಆ ತರ ಒಂದು ದೇವ್ರಿಗೆ. ಯಾಕೆ ಒಂದು ಉದಾಹರಣೆಗೆ ಎಷ್ಟೋ ಜನ ಆಗಲ್ಲ ಅಂತ ಕೊಟ್ಟವ್ರಿಗೆ ಅವ್ರು ತೊಂದರೆ ಅನ್ಭವಿಸ್ತಾರೆ. ಅವರೇ ಬಂದು ಅಪ್ಪ ಇವತ್ತು ನಾನು ಹಲಸಿನಕಾಯಿ ಕೊಟ್ಟಿಲ್ಲ, ದೇವ್ರು ನಮ್ಗೆ ಬಹಳ ಶಿಕ್ಷೆ ಕೊಟ್ಬಿಟ್ಟಿದ್ದಾರೆ, ಬಂದ್ ತಗೊಳಗಿ ಅಂತ ಹೇಳ. ಆ ತರ ನಾವು ಹೋಗಿದಾಗ ಹೇಳಿದ್ದಾರೆ. ಅಂದ್ರೆ ಪ್ರತಿಯೊಂದು ಒಂದು ಆಟೋಗಳಾಗ್ಲಿ, ಒಂದು ಸ್ಕೂಟರ್ಲಾಗ್ಲಿ ಪ್ರತಿಯೊಂದು ಅವ್ರವರೇ ತಂದು ಹಾಕ್ತಾ ಇದಾರೆ. ತೆಂಗಿನಕಾಯಿಂದ ಆಗ್ಲಿ, ಹಲಸಿನಕಾಯಿಂದ ಆಗ್ಲಿ, ಬಾಳೆ ಎಲ್ಲ ಪ್ರತಿಯೊಂದು ಇಷ್ಟು ವಿಶೇಷವಾಗಿ ನಡೆಯುವಂಥದ್ದು. ಯಾಕಂದ್ರೆ ಈ ತರ ನಡೆಯೋದ್ರಿಂದ ಇಡೀ ನಮ್ಮ ತಾಲೂಕಿನಲ್ಲಿ ಒಂದು ಅನ್ನದಾನ ನಡೀತಾ ಇರೋದ್ರಿಂದ ಎಲ್ಲರೂ ನೆಮ್ಮದಿಯಾಗಿ, ಯಾಕಂದ್ರೆ ಮಹದೇಶ್ವರನ ದರ್ಶನ ಮಾಡ್ಕೊಂಡು ಈಗ ಮಹದೇಶ್ವರ ಬೆಟ್ಟದಲ್ಲಿ ನಡೀತಿದೆ. ಅಮಾವಾಸ್ಯೆ ದಿನ ಹೋಗ್ತಾರೆ, ಅಲ್ಲೂ ವಿಶೇಷ ಪೂಜೆ ಮಾಡ್ಕೊ ಬರ್ತಾರೆ. ಬಟ್ ಇಲ್ಲಿ ಇದೇ ಸ್ಥಳೀಯದಲ್ಲಿ ನಡೆಯುವಂತ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ದೇವ್ರ ಆಶೀರ್ವಾದ ಪಡ್ಕೊಂಡು ಮನೇಲಿ ಎಲ್ಲ ಕ್ಷೇಮವಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿದ್ದಾರೆ. ಯಾಕೆಂದ್ರೆ ಈ ತರ ಅನ್ನದಾನ ನಡೀತಾ ಇರೋದ್ರಿಂದ ಯಾವಾಗಲೂ ದಾನಕ್ಕಿಂತ ಅನ್ನದಾನ ಮುಖ್ಯ ಅಂತ ಹೇಳ್ತಾರೆ. ಅಂತ ಸ್ಥಾನ ಇಲ್ಲಿ ನಡೀತಾ ಇದೆ. ಆಮೇಲೆ ಇಲ್ಲಿ ಊಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತಾರೆ. ಎಲ್ಲ ನಾವು ಎಷ್ಟೋ ಕಡೆ ಜೋರ ಮದುವೆ ಮನೇಲಿ ಮಾಡ್ತೀವಿ, ಸಾಂಬಾರ್ ಚೆನ್ನಾಗಿಲ್ಲ, ಅದು ಹುಳಿ ಚೆನ್ನಾಗಿಲ್ಲ ಅಂತಾರೆ. ಇಲ್ಲಿ ನೋಡ್ರೆ ಅಪ್ಪ ಹುಳಿ ಹಾಕೊಡಿ ನಮ್ಗೆ, ಯಾಕೆ ಚೆನ್ನಾಗಿದೆ. ಮನೇಲಿ ಕೈ ಕಾಲು ಬರಕಾಗ್ತಿದಾರ ಅವ್ರು ಹುಳಿ ತಿನ್ಸ್ಬೇಕು ಅಂದ್ರೆ ಅಷ್ಟು ಏನಾಯ್ತು ದೇವ್ರ ಹೆಸರಿನಿಂದ ಒಳ್ಳೆ ಅನ್ನದಾನ ಚೆನ್ನಾಗಿದೆ, ಊಟ ವ್ಯವಸ್ಥೆ ಚೆನ್ನಾಗಿದೆ. ಎಲ್ಲ ಟೇಬಲ್ ಸಿಸ್ಟಮ್ ಯಾವ್ದೋ ಒಂದು ವಿಧವಾದ ಅಸಹ್ಯ ಪಟ್ಟಂಗಿಲ್ಲ, ಅಷ್ಟು ಚೆನ್ನಾಗಿ ವ್ಯವಸ್ಥೆ ನಡೀತಾ ಇದೆ. ಆದ್ರಿಂದ ಇಂಥ ಸನ್ನಿಧಾನದಲ್ಲಿ ಎಲ್ಲರೂ ಆದಷ್ಟು ಬಂದು ದೇವ್ರ ದರ್ಶನ ಮಾಡಿ, ದೇವ್ರ ಪ್ರಸಾದ ಸ್ವೀಕಾರ ಮಾಡಿ, ಇನ್ನೂ ಯಶಸ್ವಿಯಾಗಿ ನಡೀಲಿ. ಮತ್ತೆ ನೆಕ್ಸ್ಟ್ ಮುಂದೆ ಜನಗಳ ದಾನಿಗಳಿಂದ ಇಲ್ಲಿ ಒಂದು ಕಲ್ಯಾಣ ಮಂಟಪ ಆಗಿ ಮದುವೆ ಆದ್ರೆ ಅವರು ಇನ್ನೂ ಒಂದು ಎಷ್ಟೋ ಜನ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿರ್ತವೆ ಮದುವೆ ಆದವರು. ಆ ಪ್ರಯತ್ನ ಮಾಡಕ್ಕೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಗೆ ಆದಷ್ಟು ನಮ್ಮ ಲೀಡರ್ಗಳೆಲ್ಲ ಕೈ ಜೋಡಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಅಡಿಗೆ ಮನೆಗೆ ಇದಿಲ್ಲ. ಯಾಕಂದ್ರೆ ಮಳೆ ಬಂದ್ರೆ ಬಹಳ ಹಿಂಸೆ ಆಗಿದೆ. ಹೋದ್ಸತಿ ಇದೇ ಟೈಮಲ್ಲಿ ಮಳೆ ಬಂದ್ಬಿಟ್ಟು ಬಹಳ ಹಿಂಸೆ ಪಟ್ಟು ಅದನ್ನ ಅಡಿಗೆ ಮನೆ ಮಾಡಕ್ಕೆ ಇದೆಲ್ಲ ಮುಗಿದ ಮೇಲೆ ಅಡಿಗೆ ವ್ಯವಸ್ಥೆ ಮಾಡ್ಬೇಕು. ಸರ್ ಎಲ್ಲರೂ ನಮ್ಗೆ ಕೈ ಜೋಡಿಸ್ತಾ ಇದ್ದಾರೆ. ಅಡಿಗೆ ಮನೆ ಒಂದಾಗಿ ಒಂದು ಕಲ್ಯಾಣ ಮಂಟಪ ಆಗಿ ಮದುವೆ ಆದ್ರೆ ಆ ಮದುವೆ ಆದ ಮಕ್ಕಳು ಒಳ್ಳೊಳ್ಳೆ ಮುಂದೆ IAS IPS ಆಫೀಸರ್ ಆಗ ಅವಕಾಶ ಇದೆ. ಯಾಕಂದ್ರೆ ದೇವಸ್ಥಾನದಲ್ಲಂತವ್ರು, ಯಾಕಂದ್ರೆ ಇದೇ ಎಷ್ಟೋ ಸರಿ ನೋಡಿದ್ವಿ ಧರ್ಮಸ್ಥಳ ಮದುವೆ ಆಗಿ ಬಂದಿದ್ದಾರೆ. ಎಷ್ಟು ಚೆನ್ನಾಗಿದ್ದಾರೆ ಗೊತ್ತವ್ರು, ಎಲ್ಲ ಚೆನ್ನಾಗಿದ್ದಾರೆ. ಅದೇ ಎಷ್ಟೋ
ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಲ್ಯಾಣ ಮಂಟಪದ ಮೊದಲಾದ್ರೂ ಗಲಾಟೆಯಾಗಿ ಎಷ್ಟೆಷ್ಟು ವಿಚ್ಛೇದನ ಮೇಲೆ ಆಗ್ತಾ ಇದೆ. ಆದ್ರೆ ದೇವಸ್ಥಾನದಲ್ಲಿ ಆದ್ರೂ ಇದುವರೆಗೆ ಎಲ್ಲೂ ಆಗಿಲ್ಲ. ಆ ತರ ಆಗಿದೆ. ಅದಕ್ಕೆ ಇಲ್ಲೊಂದು ಕಲ್ಯಾಣ ಮಂಟಪ ಆಗಿ ಮುಂದೆ ಮತ್ತೆ ಇಲ್ಲೊಂದು ಅಡಿಗೆ ಮನೆ ಆಗಿ ಜನಗಳಿಗೆಲ್ಲ ಇಲ್ಲೇ ಮದುವೆಗಳಲ್ಲಿ ಪ್ರತಿಯೊಂದು ಒಳ್ಳೆ ಶುಭ ಕಾರ್ಯಗಳು ನಡೀಲಿ. ಅದಕ್ಕೆ ಇನ್ನೂ ಹೆಚ್ಚಿನ ಸಹಕಾರ ಜನಗಳು ಕೊಡ್ಬೇಕು ಅಂತ ಕೇಳ್ಕೊಂಡು ಈ ನಮ್ಮ ಮಾದೇಶ್ವರ ದೇವರು ಈ ತಾಲೂಕಿಗೆ ಒಳ್ಳೇದು ಮಾಡ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತ ನಾನು ಎರಡು ಮಾತು ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಟು ಬ್ಯಾಕ್ ಚೆನ್ನ ಸಂತಾನ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್.